ಇನ್ನು ಕೆಪಿಎಸ್ಸಿ ಆಫೀಸ್ ಮುಂದೆ ಹೈ ಡ್ರಾಮಾನೇ ನಡೆದಿದೆ. ಕೆಪಿಎಸ್ಸಿಯ ನಡೆಯನ್ನ ಖಂಡಿಸಿ ವಿದ್ಯಾರ್ಥಿಗಳಿಂದ ಪ್ರೊಟೆಸ್ಟ್ ಆಗಿದೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಂದ ಪ್ರತಿಭಟನೆ ಆಗಿದೆ. ಪ್ರತಿಭಟನೆ ನಡೆಸದಂತೆ ತಡೆದ ಪೊಲೀಸ್ ಸಿಬ್ಬಂದಿ ಈ ಹೊತ್ತಿನಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಂದ ಸಾಕಷ್ಟು ಕೂಗುಗಳಿತ್ತು. ಹಾಗಾಗಿ ಇವತ್ತು ಮುಖ್ಯ ಪರೀಕ್ಷೆ ಆಗಿತ್ತು. ಆ ನಿಟ್ಟಿನಲ್ಲಿ ಕೆಪಿಎಸ್ಸಿ ಕಚೇರಿಯ ಮುಂದೆ, ಆಫೀಸ್ ಮುಂದೆ ದೊಡ್ಡ ಮಟ್ಟದ ಒಂದು ಹೈಡ್ರಾಮಾ ಆಯಿತು. ಕೆಪಿಎಸ್ಸಿ ನಾವೆಷ್ಟೇ ಕೂಡ ಧ್ವನಿ ಎತ್ತುತ್ತಾ ಇದ್ರು ಕೂಡ ನಮ್ಮ ಪರಿಹಾರವನ್ನ ಕೇಳ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೆಪಿಎಸ್ಸಿಯನ್ನ ಖಂಡಿಸಿ ವಿದ್ಯಾರ್ಥಿಗಳು ಯಾರಿದ್ದಾರೆ, ಅಭ್ಯರ್ಥಿಗಳು ಯಾರಿದ್ದಾರೆ, ಇವರೆಲ್ಲ ಪ್ರೊಟೆಸ್ಟಿಗೆ ಮುಂದಾಗ್ತಾರೆ. ಅದರಲ್ಲೂ ಕೂಡ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿರೋದು. ನಮ್ಮ ನೆಲದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಶಾಲೆಯಲ್ಲಿ ಓದಿ ಕನ್ನಡದಲ್ಲೇ ಬರೀತಿರುವಂತ ವಿದ್ಯಾರ್ಥಿಗಳೇ ನಮಗೆ ಸಮಸ್ಯೆ ಆಗ್ತಿದೆ. ಹಾಗಾಗಿ ಕೆಪಿಎಸ್ಸಿಯ ನಡೆ ಸರಿ ಇಲ್ಲ. ಇಷ್ಟೆಲ್ಲ ಅಪಸ್ವರಗಳಿದ್ರು ಕೂಡ ಪರೀಕ್ಷೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲಿಗೆ ಯಾವಾಗ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳೋದನ್ನೋ ನಿಟ್ಟಿನಲ್ಲಿ ಇವತ್ತು ಕೆಪಿಎಸ್ಸಿ ಕಚೇರಿ ಬೆಂಗಳೂರಲ್ಲಿದೆ. ಈ ಹೊತ್ತಿನಲ್ಲಿ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಅವ್ರನ್ನ ತಡೆಯುವಂತ ಕೆಲಸ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಶಮಿ ಶೆಟ್ಟಿ. ಮೊದಲಿಗೆ ಕೆಪಿಎಸ್ಸಿ ಪರೀಕ್ಷೆಯ ಅಭ್ಯರ್ಥಿಗಳ ಕೂಗೇನು, ಇವತ್ತು ಏನೇನೆಲ್ಲ ಆಯ್ತು, ಯಾವ ರೀತಿಯಾಗಿ ಪರಿಸ್ಥಿತಿಯನ್ನ ಪೊಲೀಸರು ನಿಭಾಯಿಸಿದ್ರು ಅಂತ? ಅಖಿಲೇಶ್, ನೀವು ಹೇಳಿದ ಹಾಗೆಯೇ ಈಗಾಗಲೇ ಕೆಪಿಎಸ್ಸಿ ಎಕ್ಸಾಮ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿತ್ತು. ಯಾಕಂತಂದ್ರೆ ಸಾಕಷ್ಟು ಬಾರಿ ಎಕ್ಸಾಮ್ಸ್ ನ ಮರುಪರೀಕ್ಷೆಯನ್ನ ನೀಡಿ ಅನ್ನುವಂತಹ ಬೇಡಿಕೆಯನ್ನ ಕೆಪಿಎಸ್ಸಿ ಅಭ್ಯರ್ಥಿಗಳು ಇಟ್ಟಿದ್ರು. ಯಾಕಂದ್ರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಮೋಸ ಆಗಿದೆ, ನಮ್ಗೆ ಅನ್ಯಾಯ ಆಗಿದೆ. ಪ್ರತಿ ಬಾರಿ ಕೂಡ ನಮ್ಮ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಮಿಸ್ಟೇಕ್ ಇರೋದ್ರಿಂದ ನಮ್ಗೆ ಎಕ್ಸಾಮ್ಸ್ ನಲ್ಲಿ ಗೊಂದಲ ಉಂಟಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಮರುಪರೀಕ್ಷೆಯ ಬೇಡಿಕೆಯನ್ನು ಇಟ್ಟಿದ್ರು. ಆದ್ರೆ ನಿನ್ನೆ ತಡರಾತ್ರಿಯಲ್ಲಿ ಹೈಕೋರ್ಟ್ಗೆ ಯಾರ್ಯಾರು ಅರ್ಜಿಯನ್ನ ನೀಡಿದ್ರು ಅವರಿಗೆ ಮರುಪರೀಕ್ಷೆಗೆ ಅವಕಾಶವನ್ನ, ಅಂದ್ರೆ ಏನು ಮೇನ್ಸ್ ಎಕ್ಸಾಮ್ ನ ಬರೀಲಿಕ್ಕೆ ಅವಕಾಶ ನೀಡಲಾಗಿತ್ತು. ರಾತ್ರಿ 8:30 9 ಗಂಟೆ ಸಮಯಕ್ಕೆ ಆದೇಶವನ್ನ ಹೊರಡಿಸಿ ತದನಂತರ ರಾತ್ರಿ 3:30 ಗಂಟೆ ತನಕ ಕೂಡ ಹಾಲ್ ಟಿಕೆಟ್ ಅನ್ನ ನೀಡಿರುವಂತದ್ದು. ಅಭ್ಯರ್ಥಿಗಳು ಕೆಪಿಎಸ್ಸಿ ಇವತ್ತಿನ ಬೆಳಗ್ಗೆ ಏನು ಕೆಪಿಎಸ್ಸಿ ಎಕ್ಸಾಮ್ಸ್ಗೆ ಅಟೆಂಡ್ ಆಗ್ಬೇಕಿತ್ತು ಅಂತಹ ಅಭ್ಯರ್ಥಿಗಳು ರಾತ್ರಿ ಕೆಪಿಎಸ್ಸಿ ಆಫೀಸ್ ನ ಮುಂದೆ ನಿಂತು ಹಾಲ್ ಟಿಕೆಟ್ ಅನ್ನ ಮನೆಯಲ್ಲಿ ಪಡೆದಿರುವಂತದ್ದು. ಈ ವಿಚಾರವಾಗಿ ಹಾಗೆ ಮತ್ತೆ ಕ್ಯಾಟ್ ನಲ್ಲಿ ಯಾರು ಕೆಪಿಎಸ್ಸಿಗೆ ಎಕ್ಸಾಮ್ಸ್ಗೆ ಮರುಪರೀಕ್ಷೆಗೆ ಏನು ಆದೇಶವನ್ನ ನೀಡಬೇಕು ಅನ್ನುವಂತಹ ಏನು ಮನವಿಯನ್ನ ನೀಡಿದ್ರು ಅಂತವರಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಸಿಗದೆ ಇರುವ ಕಾರಣದಿಂದಾಗಿ ಇವತ್ತು ಮಧ್ಯಾಹ್ನ ಈ ವಿಚಾರವಾಗಿ ಹೋರಾಟವನ್ನ ಮಾಡಿದ್ರು ಕೆಪಿಎಸ್ಸಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು. ನಮ್ಗೆ ವಂಚನೆ ಆಗಿದೆ, ನಮಗೂ ಕೂಡ ಅವಕಾಶ ಕೊಡಬೇಕು, ಹೈಕೋರ್ಟ್ಗೆ ಏನು ಅಪ್ಲಿಕೇಶನ್ ಹಾಕಿದವರಿಗೆ ಮಾತ್ರ ಅವಕಾಶ ನೀಡಿರೋದ್ರಿಂದ ಮತ್ತೆ ರಾತ್ರೋರಾತ್ರಿ ಈ ಆದೇಶಗಳನ್ನ ಹೊರಡಿಸಿ ನಮ್ಮ ಮಾನಸಿಕವಾಗಿ ನಾವು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗದೇನೆ ನಿಮಗೆ ಅನುಕೂಲ ತಕ್ಕ ಹಾಗೆ ನೀವು ಎಕ್ಸಾಮ್ಸ್ ಮಾಡ್ತಿರೋದ್ರಿಂದ ನಮ್ಮ ಮಾನಸಿಕವಾಗಿ ನಾವು ಎಕ್ಸಾಮ್ಸ್ ಬರೀಲಿಕ್ಕೆ ಕೂಡ ಪ್ರಿಪೇರ್ ಆಗಿಲ್ಲ. ಇದರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ಕನ್ನಡ ಅಭ್ಯರ್ಥಿಗಳಿಗೆ ಇದರಿಂದ ಅನ್ಯಾಯವಾಗ್ತಿದೆ ಅನ್ನುವಂತಹ ದೂರಿನ ಮೂಲಕ ಇವತ್ತು ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆ ಸಮಯದಲ್ಲಿ ಪೊಲೀಸ್ನವರು ಕೂಡ ಅಂತಹ ಅಭ್ಯರ್ಥಿಗಳನ್ನ ಮತ್ತು ಕಾಂತರಾಜು ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಶಮಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗೆ.